ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಕೊಬ್ಬರಿ ಅರ್ಧ ಗಿಟ್ಕನ್ನು ತುರಿದಿಟ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಕಡಲೆ ಬೀಜ ಒಂದು 200 ಗ್ರಾಮ್ನಷ್ಟು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಇಡೀ ಕಡಲೆಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಬೇಕಾಗಿರೋಂಥದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದು ಬಣ್ಣ ಬರೋದಕ್ಕೋಸ್ಕರ, ಮತ್ತು ಖಾರನೂ ಸ್ವಲ್ಪ ಇರುತ್ತೆ ಅಂತ. ಬೇಕಾದವರು ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿನೂ ಇಟ್ಕೋಬೋದು. ಅದೇ ರೀತಿಯಾಗಿ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಬೆಲ್ಲ, ಹಾಗೆ ಕರ್ಬೇವಿನ ಸೊಪ್ಪು, ಉಪ್ಪನ್ನು ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಬೇಕಾದ್ರೆ ಹಾಕೋಬೇಕು. ಈಗ ಅದು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಕೊಬ್ಬರಿನ ಹಾಕ್ಕೊಂಡು ಫಸ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟು ಅಂತಂದು ಹೇಳಿದ್ರೆ ಅದು ಕೆಂಪಗಾಗಬೇಕು, ಅದ್ರ ಬಣ್ಣ ಚೇಂಜ್ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು. ತುಂಬ ಜೋರಾದ ಉರಿನಲ್ಲಿ ಇಟ್ವಿ ಅಂತಂದರೆ ಕರ್ರಗಾಗ್ಬಿಡುತ್ತೆ, ಚಟ್ನಿ ಪುಡಿ ಕೂಡ ಕರ್ರಗೆ ಬರುತ್ತೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಅದನ್ನು ಕೆಂಪಗೆ ಮಾಡ್ಕೋಬೇಕು. ಕೆಳಗಡೆಗೆ ಪೌಡ್ರ್ ಇರುತ್ತಲ್ಲ, ಅದೆಲ್ಲ ಬೇಗ ಕೆಂಪಗಾಗ್ಬಿಡುತ್ತೆ. ನೋಡಿಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಕಡಲೆ ಬೀಜನ ಹಾಕ್ಕೊಂಡು ಅದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಅದಕ್ಕೆ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ. ಇದು ಆಪ್ಷನಲ್ಲು. ಕೆಲವರು ಬರೀ ಕಡಲೆ ಬೀಜ ಹಾಕಿ ಚಟ್ನಿ ಪುಡಿ ಮಾಡ್ಕೊತಾರೆ, ಇಲ್ಲಾಂದರೆ ಬರೀ ಕೊಬ್ಬರಿ ಹಾಕಿ ಚಟ್ನಿ ಯಾವ ರೀತಿ ಮಾಡ್ತಾರೋ ಆ ಥರ ಚಟ್ನಿ ಪುಡಿ ಮಾಡ್ಕೊತಾರೆ. ನಾನು ಕೊಬ್ಬರಿ ಜೊತೆಗೆ ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಆಪ್ಷನಲ್ಲಿ, ಬೇಕಾದವರು ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ಇಲ್ಲ ಕೊಬ್ಬರಿ ಹಾಕ್ತಿರಂಗೆ ಕಡಲೆಬೇಳೆ ಇಲ್ಲ ಕಡಲೆ ಬೀಜ ಹಾಕ್ಕೊಂಡು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು. ನಾನು ಕಡಲೆಬೇಳೆ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡೂ ಕೂಡ ಎಣ್ಣೆ ಬಿಟ್ಕೊಳತ್ತೆ. ಅದನ್ನು ನಾವು ಪೌಡ್ರ್ ಮಾಡಬೇಕಾದ್ರೆ ಮಿಕ್ಸಿನಲ್ಲಿ ಅದು ಹಾಗೆ ಗಟ್ಟಿಗೆ ಅಂಟ್ಕೊಂಡ್ಬಿಡುತ್ತೆ, ಅದು ಪೌಡ್ರ್ ಆಗೋದಿಲ್ಲ ಬೇಗ. ನಾವು ಕಡಲೆಬೇಳೆ ಹಾಕೋದ್ರಿಂದ ಅದೇನಾಗುತ್ತೆ ಅಂತಂದರೆ ರೋಸ್ಟ್ ಆಗಿರುತ್ತಲ್ಲ, ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಎಣ್ಣೆ ಎಲ್ಲ ನಮಗೆ ಸ್ವಲ್ಪ ಡ್ರೈ ಥರ ಆಗುತ್ತೆ, ಮತ್ತು ಪೌಡ್ರ್ ಮಾಡೋದಕ್ಕೂ ಈಸಿ ಆಗುತ್ತೆ. ನಾವು ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ಹುಣಸೆಹಣ್ಣು ಕೂಡ ಜಿಗುಟು, ಅದು ಕೂಡ ಅಂಟ್ಕೊಳತ್ತಲ್ಲ, ಹಾಗಾಗಿ ಸ್ವಲ್ಪ ಮಿಕ್ಸಿನ ಸುತ್ತೋದು ಕಷ್ಟ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂತಂದು ಹೇಳಿದ್ರೆ, ನಾವು ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡಾಗ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ತರಿಯಾಗಿ ಪೂರ್ತಿ ಪೌಡ್ರ್ ಆಗೋದಿಲ್ಲ, ಒಂದೇ ಸತಿಗೆ ಒಂದು ಬೇಸನಿಗೆ ಹಾಕ್ಕೋಬೇಕು. ಆಮೇಲೆ ನಾವು ಮತ್ತೆ ಅದನ್ನು ತಣ್ಣಗಾದ್ಮೇಲೆ ಮತ್ತೊಂದು ಸತಿ ಪೌಡ್ರ್ ಮಾಡ್ಕೋಬೇಕು. ಆವಾಗ ಅದು ಕ್ಲೀನಾಗಿ ಪೌಡ್ರ್ ಆಗುತ್ತೆ. ಖಾರಕ್ಕೆ ನಾವು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಬೇಕಾದವರು ಗುಂಟೂರು ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ, ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದು ಹಾಕಲೇಬೇಕು ಕರ್ಬೇವಿನ ಸೊಪ್ಪು. ನಾನು ಬೇರೆ ಚಟ್ನಿ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ, ಅದೇ ರೀತಿಯಾಗಿ ಇದು ಚಟ್ನಿ ಪುಡಿ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಒಳ್ಳೆ ಘಮ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೇಸನಿಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಎಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು. ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಎಲ್ಲ ಏನಾಗುತ್ತೆ, ಎಣ್ಣೆ ಪದಾರ್ಥ ಮತ್ತು ಜಿಗುಟು ಬರುತ್ತೆ. ಹಾಗಾಗಿ ಏನು ಮಾಡಬೇಕು, ನಾವು ಒಂದು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಸತಿ ತಿರುಗಿಸ್ಕೊಂಡು ಸ್ವಲ್ಪ ದಪ್ಪ ಆಗ್ತಿದ್ದಂಗೆ ಒಂದು ಬೇಸನಿಗೆ ಹಾಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ತು ಅಂದರೆ ಮತ್ತೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ಬೇಸನಿಗೆ ಹಾಕ್ಬಿಟ್ಟು ಅದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಮತ್ತು ಅದಕ್ಕೆ ಎಂಟೆ ಕಟ್ಟಿರುತ್ತೆ, ಆ ಎಂಟೆನೆಲ್ಲ ಬಿಡಿಸ್ಕೊಂಡು ಮತ್ತೊಂದು ಸತಿ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದೆರಡು ಪೌಡ್ರ್ ಆದಮೇಲೆ ನಾವು ಟೇಸ್ಟ್ ಮಾಡಿ ನೋಡಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತಂದು. ಕರೆಕ್ಟಾಗಿದ್ದರೆ ಸರಿ, ಕರೆಕ್ಟಾಗಿಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ನಾವು ಜಾರಿಗೆ ಹಾಕ್ಬಿಟ್ಟು ಒಂದೆರಡು ಸತಿ ಸುತ್ತಿಸಿದ್ರೆ ನಮಗೆ ಒಳ್ಳೆ ಟೇಸ್ಟಾಗಿರೋಂಥ ಚಟ್ನಿ ಪುಡಿ ಸಿಗುತ್ತೆ. ನಮಗೆ ಗೊತ್ತಿರೋಂಥದ್ದೇ ಚಟ್ನಿ ಪುಡಿ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಅಂದ್ಬಿಟ್ಟು. ಚಟ್ನಿ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾವು ಪಿಕ್ನಿಕ್ಕಿಗೆ ಹೋಗ್ತೀವಿ ಅಂತಂದರೆ ಚಟ್ನಿ ಇಲ್ಲ ಅಂದ್ರೂ ಚಟ್ನಿ ಪುಡಿ ತೊಗೊಂಡು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಇಟ್ಕೊಂಬಿಟ್ವಿ ಅಂತಂದರೆ ನಮಗೆ ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ, ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ, ಮತ್ತು ಚೆಲ್ಲೋಂಥದ್ದೆಲ್ಲ ಇರೋದೇ ಇಲ್ಲ. ನಾವು ಯಾವುದರ ಡಬ್ಬನೋ ಕವರಲ್ಲೋ ಯಾವುದರಲ್ಲೇ ಇಟ್ಕೊಂಡು ನಾವು ತೊಗೊಂಡು ಹೋಗ್ಬೋದು. ನಮ್ಮ ಚಟ್ನಿ ಪುಡಿ ನಾವು ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಮತ್ತು ದೋಸೆ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ